ಕಂಟೆಂಟ್ ನ ಮೇಲೆ ಈ ಸಿನಿಮಾ ಬಂದಿದೆ. ಸೊ ಅಲ್ಲಿಗೆ ಹೋದಂತ ವಿಕ್ರಮ್ಗೆ 131 ಜನರ ಸಾವಿನ ಪ್ರಕರಣ ಗೊತ್ತಾಗುತ್ತೆ. ಬಟ್ ಸುಮ್ಮನೆ ಯಾರಾದ್ರೂ ಟ್ರಾವೆಲ್ ಮಾಡಕ್ ಹೋದವರು ಎಲ್ಲದನ್ನು ಇನ್ವೆಸ್ಟಿಗೇಟ್ ಮಾಡಕ್ ಹೋಗ್ತಾರ? ಇಲ್ಲ. ಬಟ್ ಅಲ್ಲೊಂದು ರೀಸನ್ ಇರುತ್ತೆ. ಆ ರೀಸನ್ ಏನು, ಕೊನೆಗೂ ಸಾಲ್ವ್ ಆಗುತ್ತಾ ಆ ಒಂದು ಮಿಸ್ಟ್ರಿ, ಆ ಒಂದು ಟ್ವಿಸ್ಟ್ ಏನು ಅನ್ನೋದನ್ನ ಚಿತ್ರತಂಡ ನಿಮ್ ಜೊತೆಗೆ ಹೇಳುತ್ತೆ. ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಹಾಗೆ ಕ್ರಿಯೇಟಿವ್ ಡೈರೆಕ್ಟರ್ ಆದಂತಹ ರಘು ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಗಳ ಮೂಲಕ ಸ್ವಾಗತವನ್ನ ವಹಿಸ್ತಾ ಇದ್ದೀನಿ. ಹಾಗೆ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ಹಾಗೆ ರೈಟರ್, ಸ್ಕ್ರೀನ್ ಪ್ಲೇ, ಡೈಲಾಗ್ ಅನ್ನ ಕೂಡ ಅವರೇ ಬರ್ತಿರೋದು ವಿಜಯ್ ಕನ್ನಡಿಗ ಅವ್ರನ್ನ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ನೀವು ಲಿರಿಕಲ್ ವಿಡಿಯೋನ ಈಗಾಗಲೇ ನೋಡಿರಬಹುದು, ಕೇಳಿರಬಹುದು. ಅದರ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಅವಿನಾಶ್ ಬಾಸುಕರ್ ಸರ್ ಅವರು. ಸರ್, ತಮಗೆ ಆತ್ಮೀಯವಾದ ಸ್ವಾಗತ. ಜೊತೆಗೆ ಒಂದು ಸಾಂಗ್ ತುಂಬಾನೇ ಹಿಟ್ ಆಗೋದಕ್ಕೆ ಅದರ ಸಾಹಿತ್ಯ ಬಹಳನೇ ಮುಖ್ಯ ಆಗುತ್ತೆ. ಅದರಲ್ಲೂ ಕೂಡ ನಮ್ಮ ನಾಗೇಂದ್ರ ಪ್ರಸಾದ್ ಸರ್, ಜಯಂತ್ ಕಾಯ್ಕಿಣಿ ಅವರು, ಇವರ ಒಂದು ಸಾಹಿತ್ಯ ಇದೆ ಅಂತಂದ್ರೆ ಕೇಳೋದೇ ಬೇಡ. ಅದಕ್ಕೆ ಇನ್ನಷ್ಟು ಪುಷ್ಟಿ ನೀಡಿದ್ದು ನಮ್ಮ ರಘು ದೀಕ್ಷಿತ್ ಹಾಗೆ ಸಂಜಿತ್ ಹೆಗ್ಡೆ ಅವರ ವಾಯ್ಸ್. ನೀವು ಅದನ್ನ ಸದ್ಯದಲ್ಲೇ ಕೇಳ್ತೀರಾ, ನೋಡ್ತೀರಾ ಕೂಡ. ಸ್ಟೂಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ರಘು ಸರ್ ಅವರು ನನಗೆ ಸುಮಾರು ವರ್ಷದಿಂದ ಪರಿಚಯ ಇದ್ದಾರೆ. ರಘು ಸರ್ ಜೊತೆ ನಾನು ಸಿನಿಮಾ ಮಾಡಬೇಕು ಅಂತ ಅವ್ರು ಕೇಳಿದಾಗ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇತ್ತು. ಮಾಡೋಣ ವಿಜಯ್ ಅಂತ ಹೇಳಿದ್ರು. ಅದೇ ಡಿಸ್ಕಷನ್ ಸುಮಾರು ದಿನ ನಡೀತಾ ಇತ್ತು. ಅದೇ ಟೈಮ್ಗೆ ಸೆಕೆಂಡ್ ಲಾಕ್ಡೌನ್ ಬಂತು, ಅಲ್ಲಿಗೆ ಬ್ರೇಕ್ ಆಯಿತು. ಆಮೇಲೆ ಅವಾಗ ಜೋಗ್ ಪಾಸ್ ಹೋಗ್ಬಿಟ್ಟು ಒಂದು ಸದ್ಯ ಸೆಟ್ಲ್ ಆದೆ. ಅಲ್ಲಿ ಜೋಗ್ ಪಾಸ್ ಹೊಡ್ಕೊಂಡು ಕುಂತಿದ್ದಾಗ ಒಂದು ಟೀ ಕುಡಿಯಬೇಕಾದ್ರೆ ಏನಾದ್ರು ಮಾಡಬೇಕಪ್ಪ ಸಬ್ಜೆಕ್ಟ್ ಅಂತ ಜ್ಞಾಪಕ ಬಂದಿದೆ. ಮುಂದೆ ಜೋಗ್ ಪಾಸು ಅದು ನಮ್ಮ ಆ್ಯಂಕರ್ ಅವ್ರು ಹೇಳ್ದಂಗೆ ಅಣ್ಣವ್ರು ಹೇಳಿದರು, ಸಾಯದೊಳಗೆ ಒಮ್ಮೆ ನೋಡು ಜೋಗಾದ ಗುಂಡಿ ಅಂತ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನೋ ಮಾಡಬೇಕು ಅಂದಾಗ ಸಡನ್ನಾಗಿ ಒಂದು ಸಬ್ಜೆಕ್ಟ್ ಸ್ಟ್ರೈಕ್ ಆಯಿತು. ಅಲ್ಲಿಂದ ಅಲ್ಲೇ ಕುಂತು ಒಂದು ಸುಮಾರು 1 ತಿಂಗಳ ಒಳಗೆ ಸ್ಕ್ರಿಪ್ಟ್ ಮಾಡಿಕೊಂಡು ಬೆಂಗಳೂರು ಬಂದೆ. ರಘು ಸರ್ ಅವ್ರಿಗೆ ಆ ಸಬ್ಜೆಕ್ಟ್ ಹೇಳಿದೆ. ಅವ್ರು ಕೇಳಿದ ತಕ್ಷಣ ಒಂದು ಹೇಳಿದ್ದು ತುಂಬ ಚೆನ್ನಾಗಿದೆ, ಮಾಡೋಣ ಅಂತಂದರು. ರಘು ಸರ್ ಹೇಳಿದ್ರು ಈ ಸಬ್ಜೆಕ್ಟು ನಮಗೆ ರಾಘು ಸರ್ ತುಂಬ ಚೆನ್ನಾಗಿದೆ ಅಂತಂದರು. ಅದೇನು 1 ವಾರಕ್ಕೆ ನಿಮಗೆ ಸಿನಿಮಾ ಟೇಕ್ ಆಫ್ ಆಯಿತು. ರಾಘು ಸರ್ನ ಭೇಟಿ ಮಾಡಿದ್ವಿ. ರಾಘು ಸರ್ ಜಸ್ಟ್ ಒಂದು 20 ನಿಮಿಷ ಕತೆ ಕೇಳಿದ್ರು, ಏನೂ ಹೇಳಿಲ್ಲ, ಈ ಕತೆ ತುಂಬ ಚೆನ್ನಾಗಿದೆ, ಮಾಡೋಣ ಅಂತ ಎಂಕರೇಜ್ ಮಾಡಿದ್ರು. ತುಂಬ ಥ್ಯಾಂಕ್ ಯು ಸರ್. ಅದಾದ್ಮೇಲೆ ಆ್ಯಕ್ಚುಲಿ ಈ ಸಿನಿಮಾನಲ್ಲಿ ಹೀರೋ ಹೆಸರು ವಿಕ್ರಮ್. ಆ ಹೆಸರ ಕಾರಣ ಏನಂದರೆ ಶಿವಣ್ಣ ಅವ್ರದ್ದು ವಿಕ್ರಮ್ ಅಂತ ಸಿನಿಮಾ ಬಂದಿತ್ತು. ಆ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗಿತ್ತು. ಅದಕ್ಕೆ ಶಿವಣ್ಣವ್ರ ಹೆಸರಲ್ಲೇ ಆ ವಿಕ್ರಮ್ ಅನ್ನೋ ಕ್ಯಾರೆಕ್ಟರ್ಗೆ ಟ್ರಾವೆಲ್ ಆಯಿತು. ಇದು ತುಂಬ ನಿಮಗೆ ಸಸ್ಪೆನ್ಸ್ ಥ್ರಿಲ್ಲರ್ ಇರೋ ಸಬ್ಜೆಕ್ಟು. ಆದರೆ ಈ ಸಬ್ಜೆಕ್ಟ್ ಹೇಗಂದರೆ ನಿಮಗೆ ಅದಾಗಲೇ ಕ್ರಿಯೇಷನ್ ಆಗಿರೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಬ್ಜೆಕ್ಟ್ ನವರಸಗಳು ಇದೆ, ಅಂದರೆ ನಿಮ್ಗೆ ಹಾಸ್ಯ ಇದೆ, ಕಾಮಿಡಿ ಇದೆ, ಸಸ್ಪೆನ್ಸ್ ಥ್ರಿಲ್ಲರ್ ಇದೆ, ಎಲ್ಲನೂ ಕೂಡ ಬಂದಿರೋವಂಥದ್ದು. ಮತ್ತು ಫುಲ್ಲು ನಿಮಗೆ ಬ್ಯೂಟಿಫುಲ್ ಲೊಕೇಶನ್ನ ಈ ಸಿನಿಮಾ ನಿಮಗೆ ಶೂಟ್ ಮಾಡಿದ್ದೀವಿ. ಸಕಲೇಶ್ಪುರದಲ್ಲಿ ಶೂಟ್ ಮಾಡಿದ್ದೀವಿ ಮತ್ತು ಜೋಗ್ ಪಾಸಲ್ಲಿ ಶೂಟ್ ಮಾಡಿದ್ದೀವಿ. ಸಿನಿಮಾ ನಿಮಗೆ 3 ಹಾಡಿದೆ, ಅದು ಅದ್ಭುತವಾಗಿ ಮೂಡಿ ಬಂದಿದೆ. ಇದೇ ಥರ ನಿಮಗೆ ಪ್ರತಿಯೊಂದು ಕ್ರೂನು ಅದಾಗದೇ ಬಿಲ್ಡ್ ಆಗ್ತಾ ಹೋಯಿತು. ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಿಲೀಸ್ ಆಗಿದೆ, ಟ್ರೈಲರ್ಗೂ ಅದ್ಭುತವಾದಂಥ ರೆಸ್ಪಾನ್ಸ್ ಬಂದಿದೆ. ಮತ್ತು ಮುಂಜಾನೆ ಸಾಂಗ್ಗೂ ಸುಮಾರು ಒಂದು 16-17 ಲಕ್ಷ ಜನ ವ್ಯೂವರ್ಸು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಮನದನ್ನೇ ಸಾಂಗ್ ಸಹ ನಿಮ್ಗೆ ಅದ್ಭುತವಾಗಿ ಇವತ್ತು ನಿಮ್ಗೆ 16-17 ಲಕ್ಷ ಜನ ನಿಮಗೆ ಆಲ್ಮೋಸ್ಟ್ 1 ವಾರದಲ್ಲೇ ನಮಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಎಲ್ಲ ಕಡೆ ನಮಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರ್ತಿದೆ. ಅದು ತುಂಬ ಚೆನ್ನಾಗಿ ಮೂವಿ ರನ್ ಆಗ್ತಿದೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಆ್ಯಕ್ಚುಲಿ ಇದು ಕನ್ನಡಿಗ ಅನ್ನೋದು ನಾನು ಇಟ್ಕೊಂಡಿದ್ದೆ ಸರ್. ಅದು ಆ್ಯಕ್ಚುಲಿ ಏನಂದರೆ ಅಂತ ಕಾವ್ಯನಾಮ ಥರ ಕನ್ನಡಿಗ ಅಂತ ಹೆಸರು ಇಟ್ಕೊಂಡಿರೋದು. ಬೇಸಿಕಲಿ ವಿಜಯ್ ಕನ್ನಡಿಗ ಅರ್ಥ ಏನಂದರೆ ಕನ್ನಡಿಗಕ್ಕೆ ವಿಜಯವಾಗಲೆನ್ನೋ ಆ ಹೆಸರು ಟ್ಯಾಕ್ಸ್ ಅಲ್ಲ. ವಿಜಯ್ ಕನ್ನಡಿಗ ನಾನು ಒಬ್ಬನಿಗೆ ಅಲ್ಲ. ಈಗ ಯಾರು ನನ್ನ ಹೆಸರನ್ನ ಕರೆದ್ರೆ ವಿಜಯ್ ಕನ್ನಡಿಗ ಅಂದರೆ ಕನ್ನಡಿಗರೇ ಒಂದು ವಿಶೇಷವಾದ ಜಯ ಆಗಿದೆ ಅನ್ನೋದಕ್ಕೋಸ್ಕರ ಆ ಟೈಟಲ್ನ ಇಟ್ಕೊಂಡಿದ್ದೀವಿ ಸರ್. ಆಗಿದೆ ಆ್ಯಕ್ಚುಲಿ ಸೆನ್ಸಾರ್ ನಮ್ಮ ಮೂವಿ ಸೆನ್ಸಾರ್ ತೋರಿಸಿದಾಗ ಸರ್, ಮೂವಿ ಮುಗಿದ ಮೇಲೆ ಯಾವುದೇ ಒಂದು ಕಟ್ಸು ನಮ್ಗೆ ಹೇಳಿಲ್ಲ ಸರ್. ಯಾವುದೇ ರೀತಿ ನೀವು ಇದನ್ನು ಕರೆಕ್ಷನ್ ಮಾಡಿ ಅದನ್ನು ಏನೂ ಹೇಳಿಲ್ಲ. ನೋಡಿದ್ರು ನಮಗೆ ಸರ್ಟಿಫಿಕೇಟ್ ಕೊಟ್ಟರು ಸರ್. ಏನೂ ಒಂದು ಬ್ಲರ್ ಮಾಡಿ ಏನೂ ಹೇಳಿಲ್ಲ. ಎಲ್ಲ ಕ್ಲೀನಾಗಿ ಪರ್ಫೆಕ್ಟಾಗಿ ನಮ್ಮ ಪ್ರೊಡ್ಯೂಸರ್ ಪ್ಲ್ಯಾನ್ ಮಾಡಿದ್ರು. ಹಿಂಗೆ ಮಾಡಿ ಶೂಟಿಂಗು ಪರ್ಫೆಕ್ಟಾಗಿ ಆಗಿತ್ತು, ಸೆನ್ಸರ್ ಪರ್ಫೆಕ್ಟ್ ಆಗಿತ್ತು. ಯಾವುದೇ ರೀತಿ ತೊಂದರೆಗಳು ಬಂದಿಲ್ಲ ಸರ್. ಭಗವಂತನ ಆಶೀರ್ವಾದ ಆಯಿತು ಸರ್. ದೇವರಾಜರಾಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಆಗಿರ್ಬೋದು, ಒಂದೊಳ್ಳೆ ಟೀಮ್ ಬಿಲ್ಡ್ ಆಗಿ ಇದೊಂದು ಟೀಮ್ ವರ್ಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮೊಂದು ಕ್ರಿಯೇಷನ್ನ ಅಥವಾ ಒಂದು ಒಳ್ಳೆ ರೀತಿ ಡೆವಲಪ್ ಮಾಡಿ ಒಂದು ಒಳ್ಳೆ ಮಟ್ಟಿಗೆ ತಗೊಂಬರೋ ಕಾರಣ ಎಲ್ಲರೂ ಟೀಮ್ ವರ್ಕ್ ಅಂತ ಹೇಳಿ.
ಸಿರ್ಸಿಯಲ್ಲಿ ಹುಟ್ಟಿದ್ರು ನಾವು. ಸೊ ಹಂಗಾಗಿ ಐ ಥಿಂಕ್ ಸಬ್ಕಾನ್ಷಿಯಸ್ಲಿ ಕನೆಕ್ಟೆಡ್ ಟು ಪ್ಲೇಸ್ ಒಂದು. ಎರಡನೇದು ಮೈ ಮಾಮ್ ಕಮ್ಸ್ ಫ್ರಮ್ ಪ್ಲೇಸ್ ವಿಚ್ ಇಸ್ ಮಲ್ನಾಡ್, ಅಗೇನ್ ಇಟ್ಸ್ ಶಿವಮೊಗ್ಗ. ಸೊ ಹಾಗೆ ಐ ಡೋಂಟ್ ಹ್ಯಾವ್ ಟು ಲರ್ನ್, ಅಂದರೆ ಕಲಿತು ಮಾಡೋಂಥ ವಿಷಯ ಇದರಲ್ಲಿ ಒಂದು. ಎರಡನೇದು ನಾನು ಇದು ಹಾಡು ಬಗ್ಗೆ ನಾನು ರಘು ಸರ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ರಘು ದೀಕ್ಷಿತ್ ಅವ್ರು ನನಗೆ ಸಿಗ್ತಾ ಇರ್ತಾರೆ ಅವಾಗವ್ರಿಗೆ, ಇಲ್ಲ ನಾನು ಸಿನಿಮಾದಲ್ಲಿ ಹಾಡು ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ಅವಾಗ. ಐ ವಾಂಟ್ ಟು ಕಾನ್ಸಂಟ್ರೇಟ್ ಆನ್ ಮೈ ಬ್ಯಾಂಡ್ ಆ್ಯಂಡ್ ಅದರ್ ಸ್ಟಫ್ಸ್ ಅಂತ ಹೇಳ್ತಾ ಇರ್ತಾರೆ. ಸೊ ನಾನು ಅಪ್ರೋಚ್ ಮಾಡೋಕ್ಕಿಂತ ಮುಂಚೆನೇ ಐ ಹ್ಯಾಡ್ ಹರ್ಡ್ ದಿಸ್ ಫ್ರಮ್ ಹಿಮ್. ಸೊ ಆದಮೇಲೆ ಕಲೆ ಮಾಸ್ಟರ್ ಬಂದಿದ್ರು, ಕಲೆ ಮಾಸ್ಟರ್ ಕೇಳಿದ್ರು ಹಾಡು ತುಂಬ ಚೆನ್ನಾಗಿದೆ, ಇದನ್ನ ಹೆಂಗನ ಮಾಡಿ ಪ್ರಮೋಟ್ ಮಾಡೋದಿಲ್ಲ, ವಿ ನೀಡ್ ಎ ಫೇಸ್ ಅಂತ ಹೇಳ್ತಾ ಇದ್ರು. ಸೊ ಹಂಗಾಗಿ ರಘು ದೀಕ್ಷಿತ್ ಸರ್ಗೆ ಕಲೆ ಮಾಸ್ಟರ್ ಐ ಥಿಂಕ್ ಹಿ ಸ್ಪೋಕನ್ ಟು ಹಿಮ್ ಆನ್ ದ ಸೆಟ್ಸ್. ದೆನ್ ರಘು ನನಗೆ ಹಾಡು ಕಳಿಸಿ ಅಂತ ಹೇಳಿದ್ರು. ರಘು ಸರ್ ಹಾಡು ಕಳಿಸಿದ ಮೇಲೆ ಅದ್ಭುತವಾಗಿ ಬಂದಿದೆ, ನಾನು ಹಾಡ್ತೀನಿ ಅಂತ ಹೇಳಿದ್ರು. ಸೊ ದಟ್ ವಾಸ್ ದ ಫಸ್ಟ್ ಪಾಸಿಟಿವ್ ಸೈನ್ ದಟ್ ವಿ ಗಾಟ್ ಫ್ರಮ್ ದ ಮ್ಯೂಸಿಕ್. ಸೊ ವಿ ಆಲ್ ನೋ ರಘು ದೀಕ್ಷಿತ್, ಅವ್ರ ಫೋಕಲ್ಲಿ he represents Karnataka folk basically. So something coming from that kind, the person like him was definitely overwhelming ಒಂದು. ಸೊ ಹಂಗಾಗಿ ಈ ಸಾಂಗ್ ಬಂದು ಸೊ ನಾಗೇಂದ್ರ ಪ್ರಸಾದ್ ಅವರಿಗೆ ಕೂಡ ನಾನು ಹಾಡು ಕೇಳಿಸಿದೆ. ಸರ್ ನಿಮಗೆ ಹೇಳಿದ್ರು, ನಾನು ಬ್ಯುಸಿ ಇದ್ದೀನಿ ಅಂತಲೇ ಹೇಳಿದ್ರು. ನಾನು ಅಂದರೆ ಸರ್ ನಿಮ್ಗೆ ಇಷ್ಟ ಆದರೆ ಬರೀರಿ, ನೀವೇ ಬರೀಬೇಕು, ಇಲ್ಲಾಂದ್ರೆ ನಾನು ಬೇರೆ ಹಾಡು ಮಾಡ್ತೀನಿ ಅಂತ ಹೇಳಿದೆ ಅವರಿಗೆ. ಸುಮ್ಮನೆ ಫೋನ್ ಮಾಡಿಬಿಟ್ಟು ನನಗಿಷ್ಟ ಆದರೆ ನಾನು ಬರೀತೀನಿ ಅಂತ ಬರೆಯಲ್ಲ ಅಂದರು. ಓಕೆ ಸರ್ ಅಂತ ಕಳಿಸ್ಕೊಡ್ತೀವಿ. ಕಳಿಸಿದ ಮೇಲೆ ಇಮಿಡಿಯೇಟ್ ಕಾಲ್ ಮಾಡಿ ಬರೀತೀನಿ ಅವಿನಾಶ್ ಅಂತ ಹೇಳಿದ್ರು. ಸೊ ಅವರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಿಮ್ಮ ಮಧ್ಯದಲ್ಲಿ. ಒಂದು ದಿಸ್ ಇಸ್ ಹೌ ದಿಸ್ ಬಿಕೇಮ್ ಅ ಪಾರ್ಟ್ ಆಫ್ ದ ಮೂವಿ ಒಂದು. ಸೊ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಟೀಮ್. ಅವರಿಲ್ಲಂದರೆ ಈ ಸೌಂಡು ಇದು ಡಿಸೈನ್ ಏನು ಕೇಳ್ತಾ ಇದ್ರಲ್ಲ, ಇಟ್ ವುಡ್ಂಟ್ ಹ್ಯಾವ್ ಬಿನ್ ಪಾಸಿಬಿಲಿಟಿ. ಸೊ ಮೈ ಫಸ್ಟ್ ಅಸಿಸ್ಟೆಂಟ್ ಪ್ರೋಗ್ರಾಮರ್ ಜತಿನ್ ದರ್ಶನ್ ಅಂತ, ಈಸ್ ಆಲ್ವೇಸ್ ವಿತ್ ಮೀ ಆನ್ ಥ್ರೂ ಔಟ್ ದ ಪ್ರಾಜೆಕ್ಟ್ ಒಂದು. ಆ್ಯಂಡ್ ಮಿಕ್ಸ್ ಇಂಜಿನಿಯರ್, ದ ಸೌಂಡಿಂಗ್ ದಟ್ ಯು ಹಿಯರ್ ಹ್ಯಾಸ್ ಕಮ್ ಫ್ರಮ್ ಅನ್ ಎಕ್ಸ್ಪರ್ಟ್. ಸೊ ನಮ್ದು ಏನು ಇನ್ಪುಟ್ಸ್ ಇದ್ದರೆ ಕೂಡ ಅದನ್ನು ಎಕ್ಸಿಕ್ಯೂಟ್ ಮಾಡೋರು ದೇರ್ ಆರ್ ಪೀಪಲ್. ಸೊ ವೈ ಆಮ್ ಬ್ರಿಂಗಿಂಗ್ ದಿಸ್ ಥಿಂಗ್ ಅಂದರೆ ಒಬ್ಬರಿಂದ ಆಗಂಥ ಕೆಲಸ ಅಲ್ಲ, ಜನರ ಮಧ್ಯೆ ಮಾಡಿ ಅದನ್ನು ಜಾನಪದ ಮಾಡಬೇಕನ್ನೋದು ಒಂದು ಉದ್ದೇಶ. ಸೊ ದಟ್ ವಾಸ್ ದ ಪಾಯಿಂಟ್ ಐ ವಾಸ್ ಟ್ರೈಂಗ್ ಟು ಡ್ರಾ. ಸೊ ಅವ್ರಿಗೂ ಥ್ಯಾಂಕ್ಸ್ ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ಅದಾದಮೇಲೆ ಮಿಸ್ಟ್ರಿ ಮೂವಿ. ಸೊ ಮಿಸ್ಟ್ರಿ ಮೂವಿ ಇಸ್ ಡೆಫಿನೆಟ್ಲಿ ಅ ವೆರಿ ಡಿಫಿಕಲ್ಟ್ ಜಾನರ್, ಬಿಕಾಸ್ ಸೌಂಡ್ ಡಿಸೈನಲ್ಲೇ ಹೆದರ್ಸ್ಬಿಡ್ತಾ ಇರ್ತಾರೆ. ಅದರಲ್ಲಿ ನನ್ನ ಪಾರ್ಟ್ ಏನು ಅಂತ ನಾನು ಥಿಂಕ್ ಮಾಡ್ತಾ ಇರ್ತೀನಿ. ಬಟ್ ಆದರೂ ಈ ಪ್ರಾಜೆಕ್ಟ್ ಬೇಸಿಕಲಿ ಹ್ಯಾಸ್ ಲಾಡ್ ಆಫ್ ಸ್ಕೋಪ್ ಫಾರ್ ಮ್ಯೂಸಿಕ್. ಇದರಲ್ಲಿ ಮಿಸ್ಟ್ರಿ ಅಂದಮೇಲೆ ಏನು ರೊಮ್ಯಾನ್ಸ್ ಇರಲ್ಲ. ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ರೊಮ್ಯಾಂಟಿಕ್ ಸಾಂಗ್ ಮಾಡಬೇಕು, ಒಂದು ಫೋಕ್ ಸಾಂಗ್ ಮಾಡಬೇಕು, ಎಲ್ಲ ಕಲರ್ಸ್ ಇರಬೇಕು ಅಂತ ಇಷ್ಟಪಡ್ತಾ ಇರ್ತೀನಿ. ಇಟ್ ಸೌಂಡೆಡ್ ಲೈಕ್ ಎ ಪ್ಯಾಲೆಟ್. ಸೊ ಇದರಲ್ಲಿ ಒಂದು ರೊಮ್ಯಾಂಟಿಕ್ ಮೂವ್ ಇದೆ ಫುಲ್ ಮೂವಿಯಲ್ಲಿ, ಮಿಸ್ಟ್ರಿ ಇದೆ, ಥ್ರಿಲ್ಲರು ಇದೆ, ಫೈಟು ಇದೆ. ಸೊ ಆಲ್ ದಿಸ್ ವಾಸ್ ಅ ಪಾರ್ಟ್ ಆಫ್ ದ ಮೂವಿ ಆ್ಯಂಡ್ ದಟ್ ವಾಸ್ ವೆರಿ ಎಕ್ಸೈಟಿಂಗ್ ಫಾರ್ ಎನಿ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಇಟ್ ವಾಸ್ ಸೇಮ್ ಫಾರ್ ಮೀ. ಸೊ ನಾನು ಇದನ್ನು ಚಾಲೆಂಜಾಗಿ ತೊಗೊಂಡು ಐ ಥಿಂಕ್ ಐ ಹ್ಯಾವ್ ಟ್ರೈಡ್ ಟು ಬ್ರಿಂಗ್ ಇನ್ ಸಮ್ ನೇಟಿವ್ ಎಲಿಮೆಂಟ್ಸ್ ಪ್ಲಸ್ ಇವಾಗ ನ್ಯೂ ಏಜ್ಗೆ ಕನ್ವೆ ಮಾಡೋಂಥ ಕಾನ್ಸೆಪ್ಟ್. ಇವಾಗ ನೀವು ಫೋಕ್ ಸಾಂಗ್ ಕೇಳಿದ್ದೀರಾ, ಐ ಹ್ಯಾವ್ ಯೂಸ್ಡ್ ಈವನ್ ಗಿಟಾರ್ಸ್, ಐ ಹ್ಯಾವ್ ಯೂಸ್ಡ್ ಬೇಸ್ ಗಿಟಾರ್ಸ್ ಆಲ್ಸೋ. ಸೊ ಇಟ್ಸ್ ನಾಟ್ ಜಸ್ಟ್ ನೇಟಿವ್. ಇವತ್ತಿಗೆ ನ್ಯೂ ಏಜ್ ಕೂಡ ಈ ಹಾಡು ಕೇಳಿ ಅಂತ ಒಂದು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಹ್ಯಾವ್ ಪ್ರೊಡ್ಯೂಸ್ ದಿಸ್ ಸಾಂಗ್. ಸಂಚಿತ್ ಹೆಗ್ಡೆ ಸಾಂಗ್ ಇದೆ, ಮನದನ್ನೇ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎರಡು ಹಾಡುಗಳಿಗೆ. ಒಂದು ಇದಾದಮೇಲೆ ಒಂದು ಫೋಕ್ ಸಾಂಗ್ ಇದೆ, ನನ್ನ ಮಿತ್ರ ರಾಮಚಂದ್ರ ಹಡಪದ್ ಹಾಡಿದ್ದಾರೆ. ಇಟ್ ಈಸ್ ಆ್ಯಕ್ಚುಲಿ ದ ಫಿಲಾಸಫಿ ಆಫ್ ದ ಹೋಲ್ ಮೂವಿ. ಸೊ ದಟ್ ಇಸ್ ನಾಟ್ ಬಿನ್ ರಿಲೀಸ್, ಅದು ರಿಲೀಸ್ ಆಗುತ್ತೆ ಸ್ವಲ್ಪ ದಿವಸದಲ್ಲಿ. ಮತ್ತು ಕ್ಲೈಮ್ಯಾಕ್ಸಿಗೆ ಒಂದು ಇಂಗ್ಲೀಷ್ ಸಾಂಗ್ ನಾವು ಅಟೆಂಪ್ಟ್ ಮಾಡಿದ್ದೀವಿ, ಅದು ಕೂಡ ಒಂದು ಫಿಲಾಸಫಿ ಹೇಳಿ ಟ್ರೈ ಮಾಡಿದ್ದೀವಿ ಅದರಲ್ಲಿ. ಇಟ್ಸ್ ಬೇಸಿಕಲಿ ರಾಕ್ ಕಾನ್ಸೆಪ್ಟಲ್ಲಿ ಒಂದು ಅದೊಂದು ಕ್ರಿಯೇಷನ್ ಆಗಿದೆ. ಸೊ ಇಟ್ಸ್ ದಟ್ ಇಸ್ ಸಮಥಿಂಗ್ ವಿ ಹ್ಯಾವ್ ಥಾಟ್ ಔಟ್ ಆಫ್ ದ ಬಾಕ್ಸ್. I hope that it works for the movie. We have already seen the movie, so we felt as a team it work ಆಗ್ತಾ ಇದೆ ಅಂತ. So we're just waiting for the results. This is all about. So ಏನು open question please. ಇದಕ್ಕೆ ಮೇನ್ ಕಾರಣ ಸ್ಪಂದನ ಮೇಡಮ್. ಏನಕ್ಕೆ ಪ್ರೊಡ್ಯೂಸರ್ ಸರ್ ಫಸ್ಟ್ ಮೀಟ್ ಆದಾಗ ಅದೇ ಹೇಳಿದ್ರು, ಸರ್ ಈ ಸಾಂಗ್ ಮಾಡೋಕ್ಕೆ ಮುಂಚೆ ನಾನು ಕೇಳಿದಾಗ ಯಾಕೆ ಮಾಡೋಣ ಅಂದಾಗ ಮೇಡಮ್ ಪ್ರೊಡ್ಯೂಸರ್ ಸರ್ ಹೇಳಿದ್ದಂತೆ. ಅವಾಗ ಅವ್ರನ್ನ ನೆನೆಸ್ಕೊಳ್ಳೋದು ತುಂಬ ಈ ಟೈಮಲ್ಲಿ ಫಸ್ಟ್ ಹೇಳ್ಬೇಕಂದ್ರೆ ಪ್ರೊಡ್ಯೂಸರ್ ಸರ್ ಅವ್ರು ಹೆಂಗಂದರೆ ಎವ್ರಿ ಮೂಮೆಂಟಲ್ಲೂ ನಾನು ಸ್ಟಾರ್ಟ್ ಆದಾಗಿಂದ ಇವಾಗವರೆಗೂ ಅದೇ ಎನರ್ಜಿ ನೋಡ್ತಾ ಇದ್ದೀನಿ. ಆಮೇಲೆ ಎಲ್ಲ ಮೂಮೆಂಟಲ್ಲೂ ಒಂದೊಂದು ಶಾರ್ಟ್ ಮಾಡೋವಾಗಲೂ ಎಂಜಾಯ್ ಮಾಡೋರು.
ಇದೇನಕ್ಕೆ ಎತ್ತ ಅಂತ ಕೇಳೋರು. ಅದು ಕೇಳಾದ್ಮೇಲೆ ಬೇಡ ಅಂತ ಇರಲಿಲ್ಲ, ಮಾಡಿ ಚೆನ್ನಾಗಿದೆ. ಇಂಥ ಪ್ರೊಡ್ಯೂಸರ್ಸ್ ನಿಜವೂ ನಮ್ಮ ಇಂಡಸ್ಟ್ರಿಗೆ ತುಂಬ ಅವಶ್ಯಕತೆ ಇದೆ. ಅವ್ರು ಇನ್ನೂ 100 ಪಿಕ್ಚರ್ ಮಾಡ್ಬೇಕಂತ ನಾನು ಕೇಳ್ಕೊತೀನಿ. ಇನ್ನೊಂದು ಹೇಳ್ಬೇಕಂದ್ರೆ ವಿಜಯ ರಾಘವೇಂದ್ರ ಸರ್ ಅವ್ರ ಹತ್ರ ನಾನು ತುಂಬ ಆಸೆ ಪಡ್ತೀನಿ, ಮತ್ತೆ ಮತ್ತೆ ಅವ್ರ ಜೊತೆ ಕೆಲಸನೇ ಮಾಡ್ತಾ ಇರಬೇಕು. ಏನಾದ್ರೆ ಟೆಕ್ನಿಷಿಯನ್ ಏನಾದ್ರು ಒಂದು ಅನ್ಕೋತಾರೆ ಅಂದರೆ ಖಂಡಿತ ಆಗುತ್ತೆ. ಅವ್ರ ಹತ್ರ ಯಾವ ಮೂಮೆಂಟು ಯಾವ ಇದನ್ನು ಬೇಡ ಅನ್ನೋದೇ ಇಲ್ಲ. ಆಯ್ತು ಮಾಸ್ಟರ್ ಮಾಡೋದು, ಅದೆಷ್ಟು ಈಸಿಯಾಗಿ ಹೇಳ್ತಾರೆ ಗೊತ್ತಾ. ನಾವು ರಿಹರ್ಸಲ್ 3-4 ದಿವಸ ರಿಹರ್ಸಲ್ ಮಾಡಿರ್ತೀವಿ ಕ್ಲಾಸಲ್ಲಿ. ಅವ್ರ ಹತ್ರ ಹೋಗ್ತಾರೆ ಸರ್ ಹೌದಾ ಮಾಸ್ಟರ್ ಫಸ್ಟ್ ಹಿಂಗೆ ನೋಡಿ ಆಯ್ತು ಬಿಡಿ ಮಾಸ್ಟರ್ ಮಾಡೋಣ. ಇದೇನು 4-5 ದಿವಸ ರಿಹರ್ಸಲ್ ಮಾಡಿ ಇಷ್ಟು ಕಷ್ಟವಾದ ಮೂಮೆಂಟ್ ಕೊಟ್ಟರು ಮಾಡೋಣ ಬಿಡು, ಈಸಿಯಾಗಿ ಹೇಳ್ತಾರೆ. ಆ ಎನರ್ಜಿ ತುಂಬ ಥ್ಯಾಂಕ್ಸ್ ಸರ್. ಆಮೇಲೆ ಮೇಡಮ್ ಫ್ರೇಮ್ ಮುಂದೆ ಬಂದಾಗ ಆ ಪರ್ಫಾರ್ಮ್ ಮಾಡೋದಾಗಲಿ ನಾನು ಇನ್ನೂ ಏನೋ ಮಾಡಬೇಕು ಅನ್ನೋ ಕಾಳಜಿ ಇದೆಯಲ್ಲ, ಅದು ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಥ್ಯಾಂಕ್ ಯು ಮೇಡಮ್ ಸಪೋರ್ಟ್ ಮಾಡಿದ್ದಕ್ಕೆ. ಆಮೇಲೆ ಡೈರೆಕ್ಟ್ರು ಅವರು ಅಷ್ಟೇ ಸರ್, ಈ ಸಿನಿಮಾದಲ್ಲಿ ನೀವೇನು ಅನ್ಕೋತೀರ ಅದನ್ನ ಮಾಡಿ ಸರ್, ಆ ಥರ ಸಪೋರ್ಟಿವ್ ಆಗಿದ್ರು, ಅವ್ರಿಗೂ ಥ್ಯಾಂಕ್ಸ್. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ನಿಜವಾಗ್ಲೂ ಹೇಳ್ಬೇಕು, ಅದ್ಭುತವಾದ ಸಾಂಗ್ಗಳು. ಈ ವಿಜುವಲ್ ಬರೋ ಕಾರಣನೇ ಅವರೇ. ಫಸ್ಟ್ ನಾವು ಕನ್ಸ್ಕೊಳ್ಬೇಕಂದ್ರೆ ಸೌಂಡಿಂಗ್, ಆ ಸೌಂಡಿಂಗ್ ಇದ್ದಾಗ ಮಾತ್ರ ನಾವು ಏನೇ ಒಂದು ಡ್ರೀಮ್ ಕಾಣಕ್ಕೆ ಸಾಧ್ಯ. ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಸಾಂಗು. ಆಮೇಲೆ ರಘು ದೀಕ್ಷಿತ್ ಸರ್ ಅವರು ಅಷ್ಟೇ, ಬ್ಯಾಕ್ ಪೈನ್ ಇತ್ತು ಸಾಂಗ್ ಶೂಟ್ ಮಾಡೋವಾಗ, ಟ್ರಾವೆಲಲ್ಲೇ ಮಾಡ್ಬೇಕಾಯ್ತು ಫುಲ್ಲು, ಎಲ್ಲೂ ಸ್ಟಾಪ್ ಮಾಡಿ ಕಟ್ ಮಾಡಿ ತೆಗಿಯೋ ಥರ ಇರಲಿಲ್ಲ. ಇಡೀ ಸಾಂಗ್ನ ಒಂದೊಂದ್ಸಲ ಶೂಟ್ ಮಾಡಿ ಆ ಥರ ತೆಗ್ದಿದ್ದೆ. ರಘು ದೀಕ್ಷಿತ್ ಸರ್ಗೂ ಥ್ಯಾಂಕ್ಸ್ ಹೇಳೋದು ಇಷ್ಟಪಡ್ತೀನಿ. ಆಮೇಲೆ ಸುನೀತ್ ಸರ್ ಕ್ಯಾಮ್ರಾಮನ್, ಅವ್ರ ಹತ್ರ ಅವಾಗ ಜಗಳ ಆಡೋರು, ಅವಾಗ ಒಂದಾಗ್ಬಿಡೋರು. ಆದರೆ ನಾವೇನು ಹೇಳ್ತೀವೋ ಅದು ತಕ್ಕೊಡೋರ್ಗು ಅವರು ಯಾವುದೇ ಒಂದು ಶಾರ್ಟ್ನಲ್ಲಿ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ತುಂಬ ಥ್ಯಾಂಕ್ಸ್ ಸರ್. ಈ ವಿಷಲ್ ಬರೋದಕ್ಕೆ ಇಡೀ ಟೀಮ್ ತಂಡ ಕಾರಣ. ತುಂಬ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಟೀಮ್ ಜೊತೆ ಮತ್ತೆ ಕೆಲಸ ಮಾಡೋಕ್ಕೂ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಪ್ರೊಡ್ಯೂಸರ್ ರಘು ಅವ್ರಿಗೆ ಆ್ಯಂಡ್ ಕುಮಾರ್ ಅಂತ ಅವ್ರಿಗೂ ಥ್ಯಾಂಕ್ಸ್ ಅಂತ ಇಷ್ಟಪಡ್ತೀನಿ. ಸ್ವಲ್ಪ ನರ್ವಸ್ ಆಗ್ತೀನಿ, ನಾನು ಫಸ್ಟ್ ಟೈಮ್ ಇಷ್ಟು ಸಿನ್ಸಿಯರ್ ಮಾತಾಡ್ತಾರೆ. ಹಾಂ ಬೈಕ್ ಇಟ್ಕೊಂಡು ಮಾತಾಡ್ತೀನಿ, ಆಚೆ ಕಡೆ ಮಾತಾಡ್ತೀನಿ. ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀವಿ ಈ ಸಿನಿಮಾ, ಹಂಗೆ ಇಷ್ಟಪಟ್ಟು ಕೂಡ ಹಿಂಗೆ ರೀಚ್ ಆಗಬೇಕು ಎಲ್ಲರಿಗೂ ಅಂತ ಆಸೆ. ಸೊ ಅದು ಒಂದೇ ನಾನು ಕೇಳ್ಬೋದು, ಎಲ್ಲರಿಗೂ ರೀಚ್ ಆಗಲಿ. ಇಷ್ಟಪಡ್ತಾರೆ ಅವರೇ, ಎಲ್ಲರೂ ಇಷ್ಟಪಡ್ತಾರೆ, ತಾನಾಗೆ ಇಷ್ಟಪಡ್ತಾರೆ, ರೀಚ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಒಂದು ಜಾಗದಲ್ಲಿ ನಾವು ಶೂಟ್ ಮಾಡಿದ್ವಿ, ಅಂದರೆ ರಾಜನ್ ಪಕ್ಕದಲ್ಲಿ ವಿಜಯನಗರದವ್ರು ನಿಂತ್ಕೊಂತಾರೆ. ನಮ್ಗೆ ತುಂಬ ಭಯ ಆಯಿತು, ಅವ್ರು ಆರಾಮಾಗಿ ಇರ್ತಿದ್ದಾರೆ, ಒಳ್ಳೆ ಆಟ ಆಗಿರ್ತಾರೆ. ನಮ್ಮ ಕಷ್ಟ, ನಮ್ಮ ಟೆನ್ಷನ್ ಇದ್ದೀವಿ ನಾವು, ಅಷ್ಟೊತ್ತಿ ಎಗಿರ್ತಾ ಇದಾರಲ್ಲ. ಏನು ತುಂಬ ಅದ್ಭುತವಾಗಿ ಇನ್ಸಿಡೆಂಟ್ ಅದು. ಬೆಳಿಗ್ಗೆ 6 ಗಂಟೆಗೆ ಶಾರ್ಟ್ ಪ್ಲಾನ್ ಮಾಡಿದ್ವಿ. ಬೆಳಿಗ್ಗೆ ನಾನು ಇವಾಗ ಹೋಗಿದ್ದು ಫಾಲ್ಸ್ಗೆ. ಇಲ್ಲ ನಿಮ್ಗೆ ಟಿಪ್ ಹೋಗೋದಕ್ಕೆ ಜಾಗನೇ ಇಲ್ಲ. ನಮಗೆ ಫ್ರೆಂಡ್ ಒಬ್ಬರು ರೋಸಾ ಇತ್ತು, ಅವ್ರು ಕರ್ಕೊಂಡೋಗಿದ್ರು. ಹೆಂಗಿದ್ರು ಅಡ್ವೆಂಚರ್ ಥರ ಇತ್ತು, ಅಂದರೆ ಫುಲ್ಲು ನಿಮಗೆ ಪೊದೆಗಳು ಬೆಳೆದ್ಬಿಟ್ಟಿದೆ. ನಾನು ಇವರು ಮತ್ತು ಇನ್ನೊಬ್ಬರು ಸುಮಾರು ಮೇಲ್ಗಡೆ ಅಲ್ಲಿ ಹೋಗೋಕ್ಕೆ ನಿಮ್ಗೆ 2 ಕಿಲೋಮೀಟರ್ ಆಗುತ್ತೆ. ಬಟ್ ಹೆಂಗಾಗ್ಬಿಡ್ತಂದ್ರೆ ನಮಗೆ ಈ ಆರ್ಮಿನಲ್ಲಿ ಹೆಂಗೆ ಟ್ರೈನಿಂಗ್ ಕೊಡ್ತಾರೆ, ಮುಸುಳ್ಕೊಂಡು ತೆವಳ್ಕೊಂಡು ಆ ಥರ ಜಾಗ ಹೋಗಿರೋದು. ಅಲ್ಲಿ ಬರೋ ಅಷ್ಟರಲ್ಲಿ ಕೈ ಎಲ್ಲ ಫುಲ್ಲು ಬರೆ ನಮಗೂ ತರ್ಸ್ಕೊಂಡ್ಬಿಟ್ಟಿದೆ. ಅಲ್ಲಿ ಹೋಗಿ ನಿಂತ್ಕೊಂಡು ನಾವು ಶಾರ್ಟ್ ಪ್ಲಾನ್ ಮಾಡ್ತಾ ಇದ್ದೀವಿ. ಅಲ್ಲಿಗೆ ರಾಜು ಸರ್ ಬಂದ್ರ ಆಮೇಲೆ ನಾವು ಈ ಕಡೆ ನಿಂತಿದ್ದೀವಿ. ಆ ಜೋಗ್ ಫಾಲ್ಸ್ ನೀರು ಹಿಂಗೆ ಧುಮುಕ್ತಾ ಇದೆ. ನಮ್ಮಿಂದ ಬರೀ 5 ಅಡಿ ನಿಮ್ಗೆ ಆಳ ಇದೆ, ಸುಮಾರು 9 ಅಡಿ ಆಳ ಇದೆ. ನಾವಿಲ್ಲಿ ಶಾರ್ಟ್ ಪ್ಲಾನ್ ಮಾಡ್ತಾ ಇದ್ದೀವಿ. ಅದು ನೀರು ಹಿಂಗೆ ಹರಿತಿದೆ, ಹಿಂಗೆ ಬರೋಕ್ಕಾಗಲ್ಲ, ಆ್ಯಕ್ಚುಲಿ ಸುತ್ತಾಕೊಂಡೇ ಬರಬೇಕು. ರಾಜು ಸರ್ ಸ್ಪಾಟಿಗೆ ಬಂದರು, ನಾವು ಹಾಯ್ ಮಾಡಿದ್ವಿ. ಆಮೇಲೆ ಸರ್ ಹಿಂಗೆ ಬರೋಕ್ಕಾಗಲ್ಲ, ನೀವು ಹಂಗೆ ಬನ್ನಿ ಅಂತ ಅಂದರು. ಆಮೇಲೆ ಓಕೆ ಅಂದ್ಬಿಟ್ಟು ಹಂಗೆ ನಡ್ಕೊಂಡು ಬರ್ತಾ ಇದ್ದಾರೆ. ಆ ಕಡೆ ಬರಲೇ ಇಲ್ಲ. ಇಲ್ಲಿ ನಿಮಗೆ ಸುಮಾರು ಫಾಲ್ಸು ಜಸ್ಟ್ ಸ್ಲಿಪ್ ಅವರು ಸುಮಾರು 9 ಅಡಿ ಆಳ, ಅದು ನೀರು ಹಿಂಗೆ ಹರಿತಾ ಇದೆ. ರಾಜು ಸರ್ ಕೇಳಿಸ್ತಿಲ್ಲ ಅಂತ ಹತ್ರ ಬಂದರು. ನೀವು ನಂಬಲ್ಲ, ಲಿಟ್ರ್ ಅಲ್ಲಿಂದ ಈ ಕಡೆ ಜಂಪ್ ಮಾಡಿಬಿಟ್ರು. ಸಾಹಸ ಮಾಡ್ತಾರೆ ಜಂಪ್ ಹಿಂಗೆ ಹಂಗಲ್ಲ ಇಲ್ಲಮ್ಮ. ನಮ್ಮ ಶಿವಮ್ಮ ಇದ್ದಿದ್ರೆ ಕೈ ಹಿಡ್ಕೊಂಡು ಕರ್ಕೊಂಡ್ಬಿಟ್ಟು ಈ ಕಡೆ ನೋಡ್ಬಿಟ್ಟು ಮೊದಲನೇ ಸಿನಿಮಾ ಬೇರೆ ಏನೋ ಡೈರೆಕ್ಟರ್ ಆಗೋಣ ಅನ್ಕೊಂಡಿದ್ವಿ ಅಂತ ಅನ್ಕೊಂಡ್ವಿ. ಬಂದ್ರು ಹಂಗೆ ಹೇಳಿದ್ರು, ಶಿವಮ್ಮ ಇದ್ದಿದ್ರೆ ಕೈ ಹಿಡ್ಕೊಂಡು ಕರೆಕ್ಟಾಗಿ ಕರ್ಕೊಂಡ್ಬಂದ್ರು. ಏನಿಲ್ಲ ಅಂದ್ರು. ನಾವು ಆದ್ಮೇಲೆ ಇನ್ನೊಂದು ಜೀಜಿ ಮಿಸ್ ಆಗ್ಬಿಟ್ರು ನಮಗೆ. ಜೀಜಿ ಇದ್ರಿಗೂ ಜೋಗ್ ಫಾಲ್ಸ್ ಟಿಪ್ಪಲ್ಲಿ ಬಂದರು ಸ್ಪಾಟಿಗೆ. ಸರ್ ನಮಸ್ಕಾರ ಅಂದರು. ಏನು ಸರ್ ಕಾಸ್ಟ್ಯೂಮ್ ಅಂದರು. ಸರ್ ಏನೋ ಒಂದೆರಡು ಟವರ್ಸ್ ಸರ್ ಅಂದೆ. ಟವರ್ಸ್ ಇಟ್ಕೊಂಡ್ರು. ಸರ್ ಏನು ಮಾಡಬೇಕು ಅವರು ಸ್ನಾನ ಮಾಡಿಂದ ಕುಣಿಸ್ಬಿಟ್ವಿ. ಇಲ್ಲಿ ಮುಖ ನೋಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಕೈಗೊಂದು ಸೋಪ್ ಕೊಟ್ವಿ. ಸರ್ ಚಡ್ಡಿ ಹೋಗಿದ್ದಾರೆ ಅಂದ್ವಿ. ಬೆಳಿಗ್ಗೆ 7 ಗಂಟೆಗೆ ಮೇಕಪ್ ಮಾಡ್ಕೊಂಡು ಬಂದು
ಅಷ್ಟೇ ಅಷ್ಟೇ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ನಮ್ಮ ವಿಜಯ್ ಕನ್ನಡಿಗ ಅವ್ರು ಹೇಳಿದಾಗ ನಮಗೆ ಒಂದು ಸ್ಟೋರಿ ಬಂದು ಹೇಳಿದಾಗ ನನಗೆ ಫಸ್ಟ್ ಇಷ್ಟ ಆಗಿದ್ದು ಈ ಸ್ಟೋರಿ ಕೇಳಿದಾಗ ಅನಿಸಿದ್ದು ವಿಜಯ್ ರಾಘವೇಂದ್ರ ಅವ್ರು ಮಾಡಿದ್ರೆ ಈ ಪಿಕ್ಚರ್ಗೆ ಚೆನ್ನಾಗಿರ್ತಾರೆ ಅಂತ ನಾನು ಡಿಸೈಡ್ ಮಾಡಿದೆ. ಅದಾದಮೇಲೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಮೋಹನ್ ಅವರು ತುಂಬ ಸಾಥ್ ಕೊಟ್ಟು ನಮಗೆ ಎಲ್ಲ ರೀತಿಯಲ್ಲೂ ಹೆಲ್ಪ್ ಮಾಡಿದ್ದಾರೆ. ಪ್ರತಿಯೊಂದು ಆರ್ಟಿಸ್ಟ್ನ ನೋಡೋಕ್ಕೂ ಹೆಲ್ಪ್ ಮಾಡಿದ್ದಾರೆ, ಟೆಕ್ನಿಷಿಯನ್ಸ್ ಮೀಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಟೆಕ್ನಿಷಿಯನ್ಸು ನಮ್ಮ ಜೊತೆ ತುಂಬ ಅನ್ಯೋನ್ಯವಾಗಿ ಆ್ಯಸ್ ಎ ಫ್ಯಾಮಿಲಿ ವಿ ವರ್ಕ್. ಮೇನ್ಲಿ ಹೇಳಬೇಕು ಅಂದರೆ ನಮ್ಮ ಸುಮನ್ ಜಾದೂಗರ್ ಅವರು ಬನ್ನಿ ಮೇನ್ಲಿ ವಿಜಯ ರಾಘವೇಂದ್ರ ಸರ್ ಅಂತೂ ಫಸ್ಟ್ ಟೈಮ್ ಪ್ರೊಡ್ಯೂಸರ್ಸ್ಗೆ, ಫಸ್ಟ್ ಟೈಮ್ ಡೈರೆಕ್ಟರ್ಗೆ ಬೆಸ್ಟ್ ಆ್ಯಕ್ಟರ್ ಅಂತ ಹೇಳ್ಬೋದು ಸರ್. ಅಂಥ ಸಪೋರ್ಟಿವ್ ಪ್ರತಿಯೊಂದು ವಿಷಯದಲ್ಲೂ ನನಗೆ ಇದೇ ಬೇಕು ಅದೇ ಬೇಕು ಸರ್ ಬನ್ನಿ ತೊಳಿ ಅವರು ಎಲ್ಲರೂ ಇಷ್ಟೊಂದು ಎಲ್ಕಪ್ಪ ಖರ್ಚು ಮಾಡ್ತಾರೆ, ನಿಧಾನಕ್ಕೆ ಮಾಡಿ, ಇಷ್ಟು ಬೇಡ ಅಂತಲೇ ಮಾಡ್ತಾರೆ. ವೆರಿ ನೈಸ್. ನಮ್ಮ ಕ್ಯಾರವನ್ ಇಲ್ಲ ಅಂದ್ರೂ ಸರ್ ಪಾಪ ಎಲ್ಲ ಇಷ್ಟೊಂದು ಕಡೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸರ್. ಮತ್ತು ಸುನಿ ಮೇಡಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಫಸ್ಟು ನಾನು ಮಾತಾಡೋದು ಅವ್ರು ಕೇಳಿದೆ, ಇವರು ನಮ್ಮ ಜೊತೆ ಮಾಡಿ ಬಡ್ಜೆಟಲ್ಲಿ ಕಡಿಮೆ ಇದ್ರೂ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದೆ. ಸರ್ ಓಕೆ ರಾಘು ಸರ್ ಜೊತೆ ಅಂದರೆ ಡೆಫಿನೆಟ್ಲಿ ಮಾಡ್ತೀನಿ ಅಂತ ನನಗೆ. ಸೊ ಇದಾದಮೇಲೆ ರಘು ದೀಕ್ಷಿತ್ ಸರ್ ಹೆಸರು ಹೇಳಲೇಬೇಕು. ನನಗೆ ಸಾಂಗ್ ಆಡದೇನೆ ಬರೀ ಆಡಿದಲ್ಲದೆ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಪ್ರತಿಯೊಂದು ಪ್ರಮೋಷನ್ಸಲ್ಲಿ ಬಂದಿದ್ದಾರೆ. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಜಾಸ್ತಿ ಇಲ್ಲ, ಒಂದು 50 ಥಿಯೇಟರ್ಸ್ ಮಾಡಿದ್ದಾರೆ ಸರ್. ಒಂದು ದಿವಸ ಮುಂಚೆ ಬರ್ತಾರೆ ಯಾಕಂದರೆ ರಾಘವೇಂದ್ರ ನನ್ನ ಹೆಸರು ರಾಘವೇಂದ್ರ ಇದೆ, ವಿಜಯ ರಾಘವೇಂದ್ರ ಹೆಸರು ಇದೆ, ರಾಘವೇಂದ್ರ ಆಶೀರ್ವಾದ ಇರಲಿ ಅಂತ ಮಾಡಿ ಗುರು ರಾಘವೇಂದ್ರ. ಇದೊಂದು ತುಂಬಾ ಒಳ್ಳೆ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ರಘು ಸರ್ಗೆ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ವಿಜಯ್ ರಾಘವೇಂದ್ರ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಬಿಕಾಸ್ ಐ ಬಿನ್ ಅ ಹ್ಯೂಜ್ ಫ್ಯಾನ್ ಆಫ್ ಹಿಸ್. ಇಷ್ಟು ದಿನ ಸ್ಕ್ರೀನ್ ಮೇಲೆ ನೋಡಿ ನಾನು ಅವ್ರ ಫ್ಯಾನ್ ಆಗಿದ್ದೆ, ಬಟ್ ಇವಾಗ ಅವ್ರ ಜೊತೆ ವರ್ಕ್ ಮಾಡಿ ಅವ್ರ ಸಿಂಪ್ಲಿಸಿಟಿ ಆ್ಯಂಡ್ ಹಂಬಲ್ನೆಸ್ಗೆ ಇನ್ನೂ ದೊಡ್ಡ ಫ್ಯಾನ್ ಆಗಿದ್ದೀನಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂದ್ರೆ ಹಿ ಈಸ್ ವೆರಿ ಪ್ಯಾಷನೇಟ್ ಟುವರ್ಡ್ಸ್ ಹಿಸ್ ವರ್ಕ್. ಅವ್ರು ಈ ಮೂವಿ ಬಗ್ಗೆ ತುಂಬ ಕನ್ಸಿಟ್ಕೊಂಡಿದ್ದಾರೆ. ಸೊ ಅವ್ರಿಗೆ ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ ನಮ್ಮ ಮೂವಿ. ಆ್ಯಂಡ್ ಅವ್ರು ಯಾವುದರಲ್ಲೂ ಕಾಂಪ್ರಮೈಸ್ ಆಗ್ದೇನೆ ಫಿಲಮ್ನ ತುಂಬ ನೀವು ನೋಡ್ತಿದ್ದೀರಾ ಔಟ್ಪುಟ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಟ್ರೈಲರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸಾಂಗ್ಸ್ನ ಮ್ಯೂಸಿಕ್ ಡೈರೆಕ್ಟರ್ ಅವಿನಾಶ್ ಅವರು ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ. ಇದುವರೆಗೂ ಸಾಂಗ್ಸ್ನ ಕೇಳಿದವ್ರು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಟೆಕ್ನಿಕಲ್ ಟೀಮ್ ತುಂಬ ಸ್ಟ್ರಾಂಗ್ ಇದೆ. ಬೀಟ್ ಡೈರೆಕ್ಟರ್ ವಿಜಯ್ ಕನ್ನಡಿಗ ಸರ್, DOP ಸುನೀತಾ ಆಗಿರ್ಬೋದು, ಎಲ್ಲರೂ ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕಳೈ ಮಾಸ್ಟರು ಅಷ್ಟೇ, ನಮ್ಗೆ ಯಾವುದೇ ರೀತಿ ಅನ್ಕಂಫರ್ಟಬಲ್ ಆಗ್ತಿರೋ ಥರ ಸಾಂಗಲ್ಲಿ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಆ್ಯಂಡ್ ಅಫ್ಕೋರ್ಸ್ ಸುಮನ್ ಅವ್ರ ಬಗ್ಗೆ ಹೇಳಲೇಬೇಕು. ಡೈಲಾಗ್ ಆ್ಯಂಡ್ ಸ್ಕ್ರೀನ್ ಪ್ಲೇನ ತುಂಬ ಚೆನ್ನಾಗಿ ರಚಿಸಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಚಿತ್ರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಎಲ್ಲರೂ ಪ್ರೋತ್ಸಾಹ ಮಾಡಬೇಕು ಅಷ್ಟೇ. ದಿಶಾ ಕ್ಯಾರೆಕ್ಟರ್ ಬಂದು ಒಂದು ಮುಗ್ಧ ಹುಡುಗಿ. ಅವಳಿಗೆ ಅವಳ ತಂದೆ ತಾಯಿ ಹಾಗೆ ಅಜ್ಜಿ ಅವರೇ ಅವಳ ಜಗತ್ತು, ಆ್ಯಂಡ್ ಅವಳ ಊರೇ ಅವಳಿಗೆ ಪ್ರಪಂಚ ಆಗಿರುತ್ತೆ. ಸೊ ಅವಳ ಲೈಫಲ್ಲೂ ಒಂದು ತಿರುಗು ಕಾಣುತ್ತೆ. ಅದು ಏನು ಅಂತ ನೋಡೋದಕ್ಕೆ ನೀವು ಚಿತ್ರಮಂದಿರಕ್ಕೆ ಬಂದು. ಓಕೆ ಒಂದು ಸಣ್ಣ ಕಥಾನಂತರ. ಓಕೆ, ಅದ್ರ ಬಗ್ಗೆ ಒಂದು ವಿಶೇಷತೆ ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಒಂದು ಕ್ಯೂರಿಯಾಸಿಟಿ, ಒಂದು ಸಣ್ಣ ಕ್ಯೂರಿಯಾಸಿಟಿ ಬರಲಿ ಜನರಿಗೆ. ಆದರೆ ಆ ಕ್ಯೂರಿಯಾಸಿಟಿನ ಅವ್ರಿಗೆ ಬಿಟ್ಬಿಟ್ರೆ ಏನಾಗುತ್ತೆ, ಅವ್ರದೇ ಒಂದು ಕಥೆ ಕೊಟ್ಕೊಂಡು ಥಿಯೇಟರ್ ಒಳಗೆ ಬರ್ತಾರೆ. ಸೊ ಅವ್ರ ಕಥೆ ಥಿಯೇಟರ್ ಇಲ್ಲದೆ ಇದ್ದಾಗ ಅವ್ರಿಗೆ ಡಿಸಪಾಯಿಂಟ್ ಆಗುತ್ತೆ. ಹಾಗಾಗಿ ಟ್ರೈಲರಲ್ಲಿ ಒಂದು ಸಣ್ಣ ಹಿಂಟ್ ಕೊಟ್ಟಿದ್ವಿ, ಇದ್ರ ಬಗ್ಗೆ ಇರೋದು ಕಥೆ ಅಂತೇಳಿ. ಹಾಗಾಗಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್, ಒಂದು ಆ್ಯಕ್ಷನ್ ಥ್ರಿಲ್ಲರ್, ಇದ್ರ ಜೊತೆಗೆ ನಾನು ಇದನ್ನು ಪ್ರತ್ಯೇಕವಾಗಿ ಆ್ಯಕ್ಷನ್ ಥ್ರಿಲ್ಲರ್ ಅಥವಾ ಸಸ್ಪೆನ್ಸ್ ಥ್ರಿಲ್ಲರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಹಲವಾರು ರಸಗಳಿರ್ಬೋದು. ಅಂದರೆ ರೊಮ್ಯಾನ್ಸ್ ಇರುತ್ತೆ, ಆಮೇಲೆ ಹ್ಯೂಮರ್ ಇರುತ್ತೆ, ಫಿಯರ್ ಇರುತ್ತೆ, ಇವೆಲ್ಲವೂ ಇದೆ. ಆದರೆ ಒಂದು ನಮ್ಮ ಸಿನಿಮಾ ಇರೋದೇ ಈ ಥರ ಅಂತ ಹೇಳಿದಾಗ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಒಳಗೆ ಬರಬೇಕು, ಅವ್ರಿಗೊಂದು ಇನ್ವಿಟೇಷನ್ ಕೊಡಬೇಕು ನಾವು ಅನ್ನೋ ಕಾರಣಕ್ಕೆ ಈ ಸಿನಿಮಾದ ಫಸ್ಟ್ ಪೋಸ್ಟರಿಂದ ಹಿಡಿದು ಟೀಸರಿಂದ ಹಿಡಿದು ನಾವು ಹೀಗೆ ಅದನ್ನು ಪ್ಯಾಕೇಜ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದಕ್ಕೆ ಮುಖ್ಯ ಕಾರಣ ಒಂದು ನನಗೆ ಅವಕಾಶ ಕೊಟ್ಟಂಥ ನಿರ್ದೇಶಕರು ವಿಜಯ್ ಸರ್, ನಿರ್ಮಾಪಕರು ರಾಘವೇಂದ್ರ ಸರ್. ನಾವು ತಮಾಷೆ ಹಾಗೆ ಮಾಡ್ಕೊತಿರ್ತೀವಿ, ಅಲ್ಲಿ ವಿಜಯ್ ಇದ್ದಾರೆ, ರಾಘವೇಂದ್ರ ಇದ್ದಾರೆ, ವಿಜಯ ರಾಘವೇಂದ್ರ. ಸೊ ಕೆಲಸ ಮಾಡ್ತಿದ್ವಿ, ಏನೋ ಈ
ಸುಮ್ಮನೆ ನಮ್ಮ ಖುಷಿಗೆ ಹೇಳ್ಕೊಳ್ಳೋದಷ್ಟೇ. ಎಲ್ಲೋ ಒಂದು ಕಡೆ ದೇವ್ರು ಇದ್ದಾನೆ, ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಒಂದೇ ಒಂದು ದೃಷ್ಟಿ ಇದೆ. ತುಂಬಾ ಅದೇನು ನಿಷ್ಠುರವಾಗಿ ಹೇಳ್ಕೊತೀನೋ ಅಥವಾ ಬಹಳ ಓಪನ್ ಆಗಿ ಹೇಳ್ಕೊತೀನೋ ಗೊತ್ತಿಲ್ಲ, ಈ ಥರ ಒಂದು ಸಿನಿಮಾ ತಂಡ ಸಿಕ್ಕಿ ಈ ಥರ ಒಂದು ಒಳ್ಳೆ ಹಾಡನ್ನ ನಾವು ನೋಡಿ ಅದನ್ನು ಕೇಳಿ ವರ್ಷಗಳೇ ಆಗೋಗಿದೆ. ಮುಂಚೆ ನಾನು ಮಾಡ್ತಿದ್ದ ಸಿನಿಮಾಗಳಲ್ಲಿ ಹಾಡುಗಳು ಡೆಫಿನೆಟ್ಲಿ ಚೆನ್ನಾಗಿರ್ತಾ ಇತ್ತು. ಅಂದರೆ ಇವಾಗಲೇ ಯಾರು ಹೇಳಿದಾಗ ಸರ್ ನಿಮ್ಮ ಖುಷಿ ಹಾಡು ಚೆನ್ನಾಗಿತ್ತು, ನಿಮ್ಮ ಸೇವಂತಿ ಹಾಡು ಚೆನ್ನಾಗಿತ್ತು, ನಿಮ್ಮ ನಿನಗಾಗಿ ಹಾಡು ಚೆನ್ನಾಗಿತ್ತು ಅಂದರೆ ಅಂದರೆ ಎಲ್ಲೋಯ್ತು ಅದು, ಆ ಟೈಮ್ ಎಲ್ಲೋಯ್ತು ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಆ ಥರ ಒಂದು ಕಾಲವನ್ನು, ಆ ಥರ ಒಂದು ಅನುಭವನ ನನಗೆ ಜೋಗ್ ಸಿನಿಮಾ ಮುಖಾಂತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗೋದಿಲ್ಲ. ಇನ್ನು ಕಲೈ ಮಾಸ್ಟರ್ ಅವರು ಸುಮ್ಮನೆ ಹೇಳ್ತಾರೆ ನನಗೆ ವಿಜಯರಾಘವೇಂದ್ರ ಅವ್ರ ಜೊತೆ ಕೆಲಸ ಮಾಡೋದು ಬಹಳ ಈಸಿ, ತುಂಬ ಈಸಿಯಾಗಿ ಮಾಡ್ಬಿಡ್ತಾರೆ ಅಂತ. ಅವ್ರು ಕಂಪೋಸ್ ಮಾಡ್ತಿರ್ಬೇಕಾದ್ರೆ ನಾನು ಉಸಿರು ಗಟ್ಟಿ ಬಿಗಿಯಾಗಿ ಹಿಡ್ಕೊಂಡು ನೋಡ್ತಾ ಇರ್ತೀನಿ, ಮುಟ್ಟಿ ಮೂಮೆಂಟ್ ಆಗ್ತಾರ ಮಾಸ್ಟರ್ ಇವಾಗ ಅಂತಂದ್ರೆ ಮಂಡಿ ಮೂಮೆಂಟ್ ಆಗ್ಲೇಬೇಕು ಮಾಸ್ಟ್ರು ನಾನು ಮಾಡಿ. ಅಂದರೆ ಡ್ಯಾನ್ಸ್ ಮಾಡೋಕೆ ಇಷ್ಟ ಆಗಿರೋದ್ರಿಂದ ಕಲೈ ಮಾಸ್ಟರ್ ಏನಾದ್ರು ಸ್ಟೆಪ್ ಮಾಡಿದಾಗ ಅದನ್ನ ಹೇಳ್ಕೊಡೋ ರೀತಿ ಇದೆಯಲ್ಲ, ಅದು ಎಂಥವನಿಗೆ ಆದ್ರೂ ಕಲಿಯೋಕೆ ಆಸೆ ಆಗುತ್ತೆ. ಆಮೇಲೆ ಆ ಜೋಗಲ್ಲಿ ನಿಂತಿದ್ದ ಜಾಗ, ಅದ್ರ ಬಗ್ಗೆನೇ ಒಂದು ಅನುಭವ ಇದೆ. ಅದು ಎಷ್ಟರ ಮಟ್ಟಿಗೆ ಆ ಗಟ್ಟಿ ಅನುಭವ ಅಂದರೆ ಅಲ್ಲಿ ನಿಂತ್ಕೊಂಡಾಗ ಆ ಜಲಪಾತದ ಸೌಂಡ್ ಇದೆಯಲ್ಲ, ಆ ಸೌಂಡ್ ಆಮೇಲೆ ಆ ಗ್ರಾವಿಟಿ ಅದು ಎಂಥವನ್ನೂ ನಡೆಸ್ಬಿಡುತ್ತೆ. ಅವ್ರು ನೋಡಿದ್ರೆ ಅಷ್ಟೇ ನಾನು ಸುಮ್ಮನೆ ಎಗರದೆ ಅಂತ ಹೇಳ್ತಿದ್ದಾರೆ, ಆದರೆ ಎಗರಕ್ಕೆ ಮುಂಚೆ ಒಂದು 10 ನಿಮಿಷ ಸುಮ್ಮನೆ ನಿಂತ್ಕೊಂಡೆ. ಅಂದರೆ ನನ್ನ ಎದೆ ಬಡಿತಾರೆ, ನಾನೇ ಸ್ವಲ್ಪ ಕಂಟ್ರೋಲ್ ತೊಗೊಳೋಕ್ಕೆ ಟೈಮ್ ತಗೋದು, ಇಲ್ಲಾಂದ್ರೆ ಆಗೋದಿಲ್ಲ ಅದು. ಅದನ್ನ ಅಂಥ ಟೈಮಲ್ಲಿ ನನಗೆ ಶಿವಣ್ಣ ಮಾಮ ಇನ್ಸ್ಪೈರ್ ಮಾಡ್ತಾರೆ. ಬಾ ಅಮ್ಮ ಹೋಗೋಣ ಅಂತ ಜಂಪ್ ಮಾಡೇ ಬಿಡ್ತಾರೆ ಅವರು, ಇವಾಗ ಹಿಂದೆ ಮುಂದೆ ನೋಡೋದೇ ಇಲ್ಲ. ಸೊ ಆ ಥರ ಇನ್ಸ್ಪಿರೇಷನ್, ಆ ಥರ ಒಂದು ಎನರ್ಜಿ ಅವ್ರನ್ನೆಲ್ಲ ನಾವು ಬಹಳ ಎತ್ತರದ ಮಟ್ಟದಲ್ಲಿ ಈಗ ಇಟ್ಟು ನೋಡಿ ಅವರಿಂದ ಇನ್ಸ್ಪೈರ್ ಆಗ್ತೀವಿ. ಯಾಕಂದರೆ ಕೆಲಸ ಕೊಟ್ಟಾಗ ಅದನ್ನು ತಲೆ ಮೇಲೆ ಹೊತ್ಕೊಂಡು ಮಾಡಬೇಕು ಅಂತ ನನ್ನ ತಂದೆ ಹೇಳ್ಕೊಟ್ಟಿದ್ದೀನಿ. ಇತ್ತೀಚೆಗೆ ಇವಾಗ ಕೇಸ್ ಆಫ್ ಕೊಂಡಾಣ ಆಗ್ಬೋದು, ಬಹಳ ಒಳ್ಳೆ ರಿವ್ಯೂಸ್ ಎಲ್ಲ ಸಿಕ್ತು. ಜೋಗ್ 101, ಈ ಜೋಗ್ 101 ನಾನು ಕೆಲಸ ಮಾಡಿದಂಥ ಕಲಾವಿದರು ಕೂಡ ಅಷ್ಟೇ ನನಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಫೂರ್ತಿ ಆಗ್ತಾರೆ. ತೇಜು ಅವರು ಇದ್ದಾರೆ, ರಾಜೇಶ್ ನಟರಂಗ ಸರ್ ಇದ್ದಾರೆ, ಈಗ ನಮ್ಮ ಶಶಿಧರ್ ಸರ್ ಇದ್ದಾರೆ, ಆಮೇಲೆ ಜಿ ಇದ್ದಾರೆ. ಅಂದರೆ ಇವರೆಲ್ಲ ಅವರವರ ಏನು ಡಿಪಾರ್ಟ್ಮೆಂಟ್ ಏನಿದೆ ಅಥವಾ ಅವರ ಒಂದು ಅನುಭವದಲ್ಲಿ ಏನಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾವು ಒಬ್ಬ ಸ್ಟೂಡೆಂಟಾಗೇ ಕೆಲಸ ಮಾಡಬೇಕು, ಆವಾಗಲೇ ನಾವು ಮಾಡೋ ಕೆಲಸಕ್ಕೊಂದು ಸಾರ್ಥಕತೆ ನಮಗೆ ಸಿಗುತ್ತೆ. ಸಿನಿಮಾ ನೋಡಿದಾಗ ಇದ್ರಲ್ಲಿ ಕಷ್ಟಪಟ್ಟಿದ್ದಾರೆ ಅಂತ ಅನಿಸುತ್ತೆ. ಸುನೀಲ್ ಸರ್ ಹೇಳ್ತಾ ಇದ್ರು ನಾವೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಅಂತ. ನನಗೆ ಆ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಅಂತ ಹೇಳ್ಕೊಳ್ಳೋದಕ್ಕೆ ಇವಾಗ ಒಂದು ಸ್ವಲ್ಪ ಭಯ ಬರುತ್ತೆ, ಮುಜುಗರ ಬರುತ್ತೆ. ಯಾಕಂದ್ರೆ ಎಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತಿದ್ದಾರೆ, ಎಲ್ಲ ಇಷ್ಟಪಟ್ಟು ಸಿನಿಮಾ ಮಾಡ್ತಿದ್ದಾರೆ. ಆಮೇಲೆ ನನಗೆ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀನಿ ಇವಾಗ. ಯಾಕೆಂದ್ರೆ ಮಾತಾಡಿ ಎಲ್ಲಿ ಸಿನಿಮಾ ರಿಸಲ್ಟ್ ಏನು ತೋರ್ಸಪ್ಪ ಅಂತ ಕೇಳಿದಾಗ ಒಂದ್ಸಲ ಹಿಂದೆ ತಿರುಗಿ ನೋಡಿದ್ರೆ ಸ್ವಲ್ಪ ಮಾತು ಕಡಿಮೆ ಮಾಡೋಣ, ಕೆಲಸ ಮಾಡೋಣ, ಸಿನಿಮಾನ ಜನರ ಹತ್ರ ತಗೊಂಡೋಗೋಣ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನರಿಗೆ ಇದನ್ನು ವಿಸ್ತಾರವಾಗಿ ನಾವು ಇದನ್ನು ತಲುಪಿಸ್ಬೇಕು ಅನ್ನೋ ಉದ್ದೇಶ ಏನಿದೆ ಅದು ನನ್ನ ಮನಸ್ಸಲ್ಲಿ ಬಹಳ ಗಟ್ಟಿಯಾಗಿ ಕೂತ್ಬಿಟ್ಟಿದೆ. ಹಾಗಾಗಿ ಸಿನಿಮಾ ಕಥೆ ಬಗ್ಗೆ ಆಗಲಿ, ಸಿನಿಮಾದ ಹಿನ್ನೆಲೆ ಬಗ್ಗೆ ಆಗಲಿ ನಾನು ಹೆಚ್ಚು ಮಾತಾಡ್ತಿಲ್ಲ, ಬರೀ ನಮ್ಮ ಟೀಮ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ. ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾದಲ್ಲಿರೋ ಹಲವಾರು ಅಂಶಗಳ ಬಗ್ಗೆ ನಾವು ಮಾತಾಡ್ಬೋದು, ಅದರ ಸೀನ್ ಬಗ್ಗೆ ಮಾತಾಡ್ಬೋದು, ಅದರ ಡೈಲಾಗ್ ಬಗ್ಗೆ ಮಾತಾಡ್ಬೋದು, ಯಾಕೆ ಈ ಥರ ಪ್ಲೇಸ್ಮೆಂಟ್ ಕೊಟ್ರಿ ಅನ್ನೋದ್ರ ಬಗ್ಗೆ ಮಾತಾಡ್ಬೋದು. ಹಾಗಾಗಿ ಇದುವರೆಗೂ ನಮಗೆ ಸಿಕ್ಕಿರುವಂಥ ಪ್ರಶಂಸೆ ಆಗಲಿ, ಪ್ರೋತ್ಸಾಹ ಆಗಲಿ, ಅದನ್ನೇ ನಮ್ಮ ನಿರ್ಮಾಪಕರು ರಾಘವೇಂದ್ರ ಸರ್ಗೆ ನಾನು ದೊಡ್ಡ ಮಟ್ಟದಲ್ಲಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ, ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿರ್ಮಾಪಕರು ಇರ್ತಾರೆ, ಹಣವನ್ನು ಹಾಕ್ತಾರೆ, ಆದರೆ ಪ್ರಜ್ಞಾವಂತ ನಿರ್ಮಾಪಕರು ನಾನು ಬಹಳ ಕಡಿಮೆ ನೋಡಿರೋದು. ಸೊ ಸಿನಿಮಾ ಬಗ್ಗೆ ಆಗಲಿ, ವ್ಯವಹಾರದ ಬಗ್ಗೆ ಆಗಲಿ, ಆಮೇಲೆ ಕಲೆ ಬಗ್ಗೆ ಆಗಲಿ ಸುಮಾರು ಕಾಳಜಿ, ಅಭಿಮಾನ, ಪ್ರೀತಿ ಎಲ್ಲವೂ ಇಟ್ಕೊಂಡಿರೋ ನಿರ್ಮಾಪಕರು ರಾಘವೇಂದ್ರ ಸರ್. ಆಮೇಲೆ ಇದಕ್ಕೆ ನಾನು ಹೇಗಾರು ಮಾಡಿ ಒಳ್ಳೆ ಕೆಲಸ ಮಾಡಲೇಬೇಕು ಅಂತ ನಿರ್ದೇಶಕರು ವಿಜಯ್ ಅವರಿದ್ದಾರೆ. ಸೊ ನಾವು ಕೆಲಸ ಮಾಡಿದ್ದೀವಿ, ಇನ್ನು ಆ ಕೆಲಸದ ರಿಸಲ್ಟ್ ಮಾತ್ರ ಕಾಯ್ತಾ ಇದ್ದೀವಿ. ಇತ್ತೀಚೆಗೆ ಕದ್ದ ಚಿತ್ರದಿಂದ ಹಿಡಿದು ಇವತ್ತಿನವರೆಗೂ ಸಾಕಷ್ಟು ಬಾರಿ ನಾನು ಭೇಟಿ ಮಾಡಿದ್ದೀನಿ, ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ. ಎಲ್ಲ ಸಮಯದಲ್ಲೂ ಕೂಡ ನಾನು ಇದನ್ನೇ ಹೇಳಿರೋದು, ಸಿನಿಮಾ ರಿಲೀಸ್ ಆದಮೇಲೆ ಇನ್ನೂ ಹೆಚ್ಚು ಮಾತಾಡಬೇಕು ಅಂತ ಆಸೆ ನಾನು ವ್ಯಕ್ತಪಡಿಸಿದ್ದೀನಿ. ಆದರೆ ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ಸಿಗುವಂಥ ಅವಕಾಶ ನನಗೆ ಕಡಿಮೆ ಆಗ್ತಿದೆ. ಈ ಸಿನಿಮಾಯಿಂದ ಮತ್ತೆ ಸಿಗುವಂಥ ಅವಕಾಶ ಸಿಗಲಿ, ರಾಘವೇಂದ್ರ ಸ್ವಾಮಿ ಕರುಣಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ತಾಳ ನಿಮಿಷ